ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸಂಕಲ ಯೂಟ್ಯೂಬ್ ಚಾನಲ್. ಇನ್ನೇನು ಸಂಕ್ರಾಂತಿ ಹತ್ತಿರ ಬರ್ತಾ ಇದೆ. ಸೊ ಉತ್ತರ ಕರ್ನಾಟಕದವ್ರದ್ದು ಹಬ್ಬಕ್ಕೆ ತಯಾರಿ ತುಂಬಾ ಜೋರಾಗಿ ನಡೆದಿರುತ್ತೆ. ನಾನು ಉತ್ತರ ಕರ್ನಾಟಕದವಳಾಗಿರೋದ್ರಿಂದ ಸೊ ನಮ್ಮ ಮನೇಲೂ ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ಅಂತಲೇ ಹೇಳ್ಬೋದು ಸಜ್ಜಿ ರೊಟ್ಟಿ. ಸೊ ಸಜ್ಜಿ ರೊಟ್ಟಿನ ಯಾವ ಥರ ಮಾಡೋದಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಮೊದಲನೇದಾಗಿ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕಾಗುತ್ತೆ ಸಜ್ಜಿ ರೊಟ್ಟಿ ಮಾಡೋಕ್ಕಂತ. ನಾನು ಸಜ್ಜಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಅಮ್ಮ ಊರಿಂದನೇ ಕಳಿಸಿದ್ರು ಬೀಸಿಬಿಟ್ಟು. ಅದನ್ನ ನೀಟಾಗಿ ಚಾನಿ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಒಂದು ಸ್ವಲ್ಪ ನೀರು, ಅದಕ್ಕೆ ಒಂದು ಸ್ವಲ್ಪ ಅರಿಶಿಣದ ಪುಡಿ, ಆಮೇಲೆ ಉಪ್ಪನ್ನ ಹಾಕ್ಕೊತಾ ಇದ್ದೀನಿ. ಆಮೇಲೆ ಬಿಳಿ ಎಳ್ಳು, ಆಮೇಲೆ ಒಂದು ಕಾಟನ್ ಬಟ್ಟೆ, ಆಮೇಲೆ ಲಟ್ಸೋಕ್ಕೆ ಲತ್ತಣಿಗೆ, ಅದಕ್ಕೆ ಪೇಪರ್ ಇಟ್ಕೊಂಡಿದ್ದೀನಿ. ಸೊ ಇಲ್ಲಿ ಮೊದಲನೇದಾಗಿ ನಾನು ಸಜ್ಜಿ ಹಿಟ್ಟನ್ನ ನೀಟಾಗಿ ಕೆಳಗಡೆ ಹಾಕ್ಕೊಳ್ತಾ ಇದ್ದೀನಿ. ಅದು ಹಾಕಿಬಿಟ್ಟು ಅದಕ್ಕೆ ನಾನು ಒಂದು ಸ್ವಲ್ಪ ಎಳ್ಳನ್ನು ಸಹ ಅದರಲ್ಲೇ ಆ್ಯಡ್ ಮಾಡ್ತಾಯಿದ್ದೀನಿ. ನಾವು ಮೇಲೇನೂ ಸಹ ಸಜ್ಜಿ ರೊಟ್ಟಿಗೆ ಮೇಲೆ ಎಳ್ಳು ಹಚ್ತೀವಿ. ಸೊ ನಾನೊಂದು ಸ್ವಲ್ಪ ಇರಲಿ ಅಂತ ಹೇಳಿಬಿಟ್ಟು ಅದಕ್ಕೇ ಹಾಕ್ಕೊಳ್ತಾ ಇದ್ದೀನಿ. ಅದಾದ ನಂತರ ಅರಿಶಿಣದ ಪುಡಿನ ನೀವು ಹಿಟ್ಟಲ್ಲೂ ಸಹ ಹಾಕ್ಕೊಳ್ಬೋದು. ಬಟ್ ನಾನು ಒಂದೊಂದೇ ಸೈಡ್ ಅದು ಅರಿಶಿಣ ಕಾಣುತ್ತೆ ಅಂತ ಹೇಳಿಬಿಟ್ಟು ನೀರಲ್ಲೇ ಅರಿಶಿಣದ ಪುಡಿ ಮತ್ತು ಉಪ್ಪನ್ನ ಹಾಕ್ಕೊಂಡ್ಬಿಟ್ಟು ಹಿಟ್ಟನ್ನ ನಾದಬೇಕಾದ್ರೆ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಯೂಶ್ವಲಿ ಸಜ್ಜಿ ಹಿಟ್ಟು ಸ್ವಲ್ಪ ಜಿಗಿ ಜಾಸ್ತಿ ಇರುತ್ತೆ. ನೋಡ್ಕೊಂಡ್ಬಿಟ್ಟು ನೀವು ಜಿಗಿ ಇಲ್ಲ ಅಂತಂದರೆ ಬಿಸಿ ನೀರನ್ನ ಕಾಯಿಸ್ಬಿಟ್ಟು ಅದಕ್ಕೆ ಅರಿಶಿಣ ಮತ್ತು ಉಪ್ಪನ್ನ ಹಾಕ್ಕೊಂಡ್ಬಿಟ್ಟು ಹಿಟ್ಟನ್ನ ನಾದ್ಕೊಳ್ಳಿ. ಅಮ್ಮ ಹೇಳಿದರು ಆಲ್ರೆಡಿ ಹಿಟ್ಟು ತುಂಬಾ ಜಿಗಿದೆ ಅಂತ ಹೇಳಿಬಿಟ್ಟು, ಅದಕ್ಕೆ ನಾನು ತಣ್ಣೀರಿನಲ್ಲಿ ಯೂಸ್ ಮಾಡ್ತಾ ಇರೋದು ಹಿಟ್ಟು ನಾದ್ಕೊಳ್ಳೋಕ್ಕೆ. ಸಜ್ಜಿ ರೊಟ್ಟಿ ಮಾಡ್ಕೊಳ್ಳೋಕ್ಕೆ ನಾವು ಹಿಟ್ಟನ್ನ ತುಂಬಾ ಸ್ವಲ್ಪ ಗಟ್ಟಿಯಾಗಿ ಇಟ್ಕೊಳ್ಬೇಕು. ತುಂಬ ಅಳುಕಾಗಿಬಿಟ್ರೆ ಅದು ರೊಟ್ಟಿ ಅರ್ಧೋಗುತ್ತೆ, ಇಲ್ಲಾಂದರೆ ಮೆತ್ತಗಾಗ್ಬಿಡುತ್ತೆ. ಸಜ್ಜಿ ರೊಟ್ಟಿ ಯಾವತ್ತಿದ್ರೂ ಖಡಕ್ಕಾಗಿ ಕ್ರಿಸ್ಪಿಯಾಗಿದ್ರೇ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಸೊ ಅದರ ಸಲುವಾಗಿ ಆಮೇಲೆ ನೀವು ಲಟ್ಟಿಸ್ಕೊಂಡು ಮಾಡ್ತಾಯಿದ್ರೆ ಸ್ವಲ್ಪ ಹಿಟ್ಟನ್ನ ಗಟ್ಟಿ ಮಿತದಲ್ಲಿ ಇಟ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ರಲ್ವ, ನಾನು ಹಿಟ್ಟನ್ನ ಚೆನ್ನಾಗಿ ಒಂದು ಹದದಲ್ಲಿ ನಾದ್ಕೊಂಡಿದ್ದೀನಿ. ಸೊ ಈ ನಾದ್ಕೊಂಡಿರೋ ಹಿಟ್ಟಿಂದ ನಾವು ಇವಾಗ ಸಜ್ಜಿ ರೊಟ್ಟಿನ ಮಾಡ್ಕೊಳ್ಳೋಣ ಬನ್ನಿ. ಸೊ ಸಂಕ್ರಾಂತಿ ಅಂತಂದರೆ ಇದೊಂಥರ ಸ್ಪೆಷಲ್. ಯೂಶ್ವಲಿ ಉತ್ತರ ಕರ್ನಾಟಕದ ಸೈಡ್ ಅವರು ಖಡಕ್ ರೊಟ್ಟಿ ಅಥವಾ ಜೋಳದ ರೊಟ್ಟಿಗೆ ಫೇಮಸ್ಸು. ಅದರಲ್ಲಿ ಸಂಕ್ರಾಂತಿ ಅಂತ ಬಂದರೆ ಎಲ್ಲರ ಮನೇಲೂ ಆಲ್ಮೋಸ್ಟ್ ಸಜ್ಜಿ ರೊಟ್ಟಿನ ಮಾಡಿರ್ತಾರೆ. ನೋಡ್ತಾ ಇರ್ಬೋದು, ನಾನು ಹಿಟ್ಟನ್ನ ನಾದ್ಕೊಂಡಿದ್ದೀನಿ. ಆಮೇಲೆ ಒಂದು ಬೌಲೊಳಗಡೆ ನೀರು ಹಾಕ್ಕೊಂಡ್ಬಿಟ್ಟು ಅದರೊಳಗಡೆ ಒಂದು ಕಾಟನ್ ಬಟ್ಟೆ, ವೈಟ್ ಕಲರ್ದು ಕಾಟನ್ ಬಟ್ಟೆನ ಇಟ್ಕೊಂಡಿದ್ದೀನಿ. ಅದನ್ನ ನಾವು ಜೋಳದ ರೊಟ್ಟಿ ಸುಡೋಕ್ಕೆ ಯೂಸ್ ಮಾಡ್ತೀವಿ. ಆಮೇಲೆ ಒಂದು ಸೈಡಲ್ಲಿ ನಾನು ಗ್ಯಾಸ್ ಸ್ಟವ್ ಆನ್ ಮಾಡಿಬಿಟ್ಟು ಹಂಚನ್ನ ಬಿಸಿ ಆಗೋಕ್ಕಿಟ್ಟಿದ್ದೀನಿ. ಸೊ ಹಂಚು ಬಿಸಿ ಆಗೋಷ್ಟಲ್ಲೇ ನಾನಿಲ್ಲಿ ರೊಟ್ಟಿದು ಹಿಟ್ಟು ಒಂದು ಮೀಡಿಯಮ್ ಸೈಜು ಉಂಡೆ ಶೇಪಲ್ಲಿ ನಾವು ಒಂದು ಉಳ್ಳಿನ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ನಾವು ರೌಂಡ್ ಶೇಪಲ್ಲಿ ಮಾಡಿಕೊಂಡು ಅದಕ್ಕೆ ನಾವು ಎಳ್ಳನ್ನ ಮೇಲ್ಗಡೆ ನೀಟಾಗಿ ತಟ್ಕೊಂಡು ಹೋಗಬೇಕು. ಜೋಳದ ರೊಟ್ಟಿಗೆ ನಾವು ಯೂಶ್ವಲಿ ಎಳ್ಳನ್ನ ಯೂಸ್ ಮಾಡಲ್ಲ, ಬಟ್ ಸಜ್ಜಿ ರೊಟ್ಟಿಗೆ ಎಳ್ಳಿದ್ರೇ ತುಂಬ ರುಚಿಯಾಗಿರುತ್ತೆ. ಸೊ ಈ ಥರ ಒಂದು ಉಳ್ಳೆ ಮಾಡ್ಕೊಂಡ್ಬಿಟ್ಟು ಅದ್ರ ಮೇಲೆ ಎಳ್ಳನ್ನ ನಾವು ಪ್ರೆಸ್ ಮಾಡ್ಕೊಂಡು ಹೋಗಬೇಕು. ಪ್ರೆಸ್ ಮಾಡಿದಾಗ ಅದು ಹಿಟ್ಟಿಗೆ ನೀಟಾಗಿ ಅಂಟ್ಕೊಳ್ಳುತ್ತೆ. ಅದಾದ ನಂತರ ನಾವು ನೀಟಾಗಿ ರೌಂಡ್ ಶೇಪಲ್ಲಿ ತಟ್ಕೊಂಡು ಹೋಗಬೇಕು. ಕೆಳಗಡೆ ನಾವು ಸ್ವಲ್ಪ ಹಿಟ್ಟು ಹಾಕ್ಕೊಂಡ್ಬಿಟ್ಟು ಈ ಥರ ತಟ್ಕೊಂಡು ಹೋದರೆ ನೀಟಾಗಿ ಬರುತ್ತೆ. ಸೊ ನೋಡಿದ್ರಲ್ವಾ, ಯೂಶ್ವಲಿ ಕೆಲವೊಬ್ಬರು ಜೋಳದ ರೊಟ್ಟಿನ ತಟ್ಟು ಮಾಡ್ತಾರೆ. ನಾನಿಲ್ಲಿ ಲತ್ತಣಿಗೆಯಿಂದ ಲಟ್ಟಿಸ್ಕೊಂಡ್ಬಿಟ್ಟು ಸಜ್ಜಿ ರೊಟ್ಟಿನ ಮಾಡಿರೋದು. ಸಜ್ಜಿ ರೊಟ್ಟಿ ಎಷ್ಟು ತೆಳುವಾಗಿ ಮಾಡ್ತೀವಿ ಅಷ್ಟು ಚೆನ್ನಾಗಿ ಕ್ರಿಸ್ಪಿ ಅಥವಾ ಖಡಕ್ ಕುರುಕುರ ಅಂತ ಹೇಳಿ ಚೆನ್ನಾಗಾಗುತ್ತೆ ರೊಟ್ಟಿ. ಸೊ ನೋಡಿದ್ರಲ್ವ, ಈ ಥರ ನಾವು ಲತ್ತಣಿಗೆಯಿಂದ ಲಟ್ಟಿಸ್ಕೊಂಡು ಹೋದರೆ ನೀಟಾಗಿ ಸಜ್ಜಿ ರೊಟ್ಟಿ ಬರುತ್ತೆ. ಈ ರೆಡಿಯಾಗಿರೋಂಥ ರೊಟ್ಟಿನ ನಾವು ಹಂಚಿಗೆ ಹಾಕ್ಕೊಂಡ್ಬಿಟ್ಟು ಬೇಯಿಸ್ಕೊಳ್ಳೋಣ ಬನ್ನಿ. ಸೊ ಹಾಕಿಬಿಟ್ಟು ನಾವು ಕಾಟನ್ ಬಟ್ಟೆ ಇರುತ್ತಲ್ವ ಅದನ್ನು ಪ್ರೆಸ್ ಮಾಡ್ಕೊಂಡು ಹೋಗಬೇಕು ನೀರು ಹಚ್ಚಿಬಿಟ್ಟು. ಆಮೇಲೆ ಸಜ್ಜಿ ರೊಟ್ಟಿ ಸ್ವಲ್ಪ ಬೇಯೋಕ್ಕೆ ಟೈಮ್ ಹಿಡಿಯುತ್ತೆ. ಯೂಶ್ವಲಿ ನಾರ್ಮಲ್ ಜೋಳದ ರೊಟ್ಟಿ ಅಂದರೆ ನಾವು ಮೆತ್ತಗೆ ಮಾಡ್ಕೊಂಡ್ಬಿಟ್ಟು ಊಟ ಮಾಡ್ತೀವಿ, ಬಟ್ ಸಜ್ಜಿ ರೊಟ್ಟಿ ಖಡಕ್ ಆಗಿದ್ರೇ ಚೆನ್ನಾಗಿರುತ್ತಲ್ವ. ಅದಕ್ಕೆ ಮೀಡಿಯಮ್ ಫ್ಲೇಮ್ ಇಟ್ಬಿಟ್ಟು ನೀಟಾಗಿ ಎಲ್ಲ ದಂಡೆನೂ ಸಹ ನೀಟಾಗಿ ನಾವು ಸುಟ್ಕೊಂಡು ಹೋಗಬೇಕು. ಸಜ್ಜಿ ರೊಟ್ಟಿ ಅಂದಾಗ ಮಾತ್ರ ರುಚಿಯಾಗಿರುತ್ತೆ. ಸೊ ನೋಡಿದ್ರಲ್ವ, ನಾನು ಒಂದು ಸೈಡ್ ಇವಾಗ ಚೆನ್ನಾಗಿ ಬೆಂದಿದೆ, ಅದನ್ನ ಇನ್ನೊಂದು ಸೈಡು ತಿರುವಾಕ್ಬಿಟ್ಟು ಬೇಯಿಸ್ತಾ ಇದ್ದೀನಿ ಸಜ್ಜಿ ರೊಟ್ಟಿನ. ಸೊ ನೀಟಾಗಿ ದಂಡಿಯನ್ನೆಲ್ಲ ನೀಟಾಗಿ ನಾವು ಸುಟ್ಕೊಳ್ಬೇಕು ರೊಟ್ಟಿ ಸುಡಬೇಕಾದ್ರೆ. ಸೊ ಈ ಥರ ಎರಡೂ ಸೈಡು ನೀಟಾಗಿ ಸುಟ್ಕೊಂಡ್ಬಿಟ್ಟು ಅದನ್ನ ನಾವು ಸಪ್ರೇಟಾಗಿ ಎತ್ತಿಟ್ಕೊಳ್ಬೇಕು. ಯೂಶ್ವಲಿ ಸಜ್ಜಿ ರೊಟ್ಟಿನ ನಾವು ಒಂದು ಸ್ವಲ್ಪ
ಖಡಕ್ಕಾಗಿ ಮಾಡಿದ್ರೇ ರುಚಿ ಚೆನ್ನಾಗಿರುತ್ತೆ. ಸೊ ನೋಡಿದ್ರಲ್ವಾ, ಸಜ್ಜಿ ರೊಟ್ಟಿ ಮಾಡೋದು ತುಂಬಾ ಸುಲಭ. ನೀವು ಸಂಕ್ರಾಂತಿ ಟೈಮಲ್ಲಿ ಸಜ್ಜಿ ಹಿಟ್ಟು ಬೀಸ್ಕೊಂಡು ಬಂದಿದ್ದರೆ ಈ ಥರ ರೊಟ್ಟಿನ ತಟ್ಕೊಂಡ್ಬಿಟ್ಟಾದರೂ ಮಾಡಿ, ಅಥವಾ ಲತ್ತಣಿಗೆಯಿಂದ ಲಟ್ಟಿಸ್ಕೊಂಡಾದರೂ ಮಾಡಿ, ತುಂಬಾ ರುಚಿಯಾಗಿರುತ್ತೆ. ಆಮೇಲೆ ಉತ್ತರ ಕರ್ನಾಟಕದವರಾಗಿದ್ದರೆ ಈ ಡಿಶ್ ಗೊತ್ತೇ ಇರುತ್ತೆ. ಯೂಶ್ವಲಿ ಇಂಗ್ಲೀಷಲ್ಲಿ ಹೇಳಬೇಕಂದ್ರೆ ಇದಕ್ಕೆ ಬಾಜ್ರಾ ಅಂತ ಹೇಳ್ತಾರೆ. ಬಾಜ್ರಾದು ಇದು ರೊಟ್ಟಿ. ಸೊ ಈ ಥರ ನಾನು ಸಂಕ್ರಾಂತಿ ಹಬ್ಬಕ್ಕೆ ಅಂತ ಹೇಳಿಬಿಟ್ಟು ಸಜ್ಜಿ ರೊಟ್ಟಿನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ನೋಡಿದ್ರಲ್ವ, ಸಜ್ಜಿ ರೊಟ್ಟಿ ಮಾಡೋದು ತುಂಬಾ ಸುಲಭ. ಹೋಪ್ ನೀವು ಸಂಕ್ರಾಂತಿ ಹಬ್ಬದ ತಯಾರಿಲಿ ಸಜ್ಜಿ ರೊಟ್ಟಿ ಎಲ್ಲ ಮಾಡಿಟ್ಟಿದ್ದೀರಾ ಅಂತ ಅಂದ್ಕೊಳ್ತೀನಿ. ಮಾಡಿಲ್ಲಂದರೆ ಮಾಡಿ ಅಂತ ಹೇಳ್ತಾ ನಾನು ಸಜ್ಜಿ ರೊಟ್ಟಿ ಮಾಡಿರೋ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ನೀವು ಯಾವ್ಯಾವ ವೆರೈಟಿಲಿ ಸಜ್ಜಿ ರೊಟ್ಟಿ ಅಥವಾ ನೀವು ತಟ್ಬಿಟ್ಟು ಮಾಡಿದ್ದೀರಾ ಅಥವಾ ಲತ್ತಣಿಗೆಯಿಂದ ಮಾಡ್ತೀರಾ ಅಂತ ಹೇಳಿಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಹೋಪ್ ನಾನು ತೋರಿಸಿರೋಂಥ ಸಜ್ಜಿ ರೊಟ್ಟಿ ರೆಸಿಪಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಯೂಶ್ವಲಿ ಸಜ್ಜಿ ರೊಟ್ಟಿನ ನಾವು ಯಾವುದಾದ್ರೂ ಕಾಳು ಪಲ್ಯ ಸಂಕ್ರಾಂತಿ ಹಬ್ಬಕ್ಕೆ ಅಂತ ಹೇಳಿಬಿಟ್ಟು ಸ್ಪೆಷಲ್ ರೆಸಿಪಿನ ಮಾಡ್ತೀವಿ. ನೆಕ್ಸ್ಟ್ ನಾನು ಹಬ್ಬ ಟೈಮಲ್ಲಿ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ, ಯಾವ್ಯಾವ ರೆಸಿಪಿನ ಮಾಡ್ತೀವಿ ಅಂತ ಹೇಳಿಬಿಟ್ಟು. ಹೋಪ್ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿರೋಂತಹ ಸಜ್ಜಿ ರೊಟ್ಟಿದು ರೆಸಿಪಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.